ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಬಂದ್ಬಿಟ್ಟು ಇದು ಸಿಂಪಲ್ ಆಗಿ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಮತ್ತು ಫ್ರೈಡೆ ಅಂದರೆ ಲಾಸ್ಟ್ ವೀಕ್ ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆದು ವಿಡಿಯೋ ನಿಮ್ಮ ಹತ್ರ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟವಾಗಿದ್ರೆ ಕೊನೆ ತನಕ ನೋಡಿ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಅಂದರೆ ಫುಲ್ ಟೇಸ್ಟಿ ಆಗಿರುತ್ತೆ. ಯಾವ ರೀತಿ ಮಾಡ್ತೀನಿ ಅಂತಲೂ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ಗೂ ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿ. ಏನಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಫ್ರೈಡೇ ಬ್ರೇಕ್ಫಾಸ್ಟ್ ಆ್ಯಂಡ್ ಪೂಜೆ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಲ್ಯಾಪ್ಟಾಪಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೆ. ಅದು ಏನಪ್ಪ ವರ್ಕ್ ಅಂದರೆ ಇದು ಯೂಟ್ಯೂಬ್ ಸಂಬಂಧಪಟ್ಟಿರೋ ವರ್ಕ್ನ ಲ್ಯಾಪ್ಟಾಪಲ್ಲಿ ಕ್ರೋಮಿಂದ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಮೊಬೈಲಲ್ಲಿ ಸ್ವಲ್ಪ ಡೌನ್ಲೋಡ್ ಮಾಡೋದು ಅದೆಲ್ಲನ ಡೌನ್ಲೋಡ್ ಆದಮೇಲೆ ತುಂಬ ಆ್ಯಪ್ಸ್ ಇರುತ್ತಲ್ಲ, ಸ್ವಲ್ಪ ಹ್ಯಾಂಗ್ ಆಗೋದು ಆ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಲ್ಯಾಪ್ಟಾಪಲ್ಲೇ ಮಾಡ್ತೀನಿ. ಸ್ವಲ್ಪ ಆದಮೇಲೆ ನೋಡಿ ನಾನು ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ. ಇದು ಬಂದ್ಬಿಟ್ಟು ಅವರೆಕಾಳು ಬಿಡಿಸಿರೋದು, ಇದು ಮತ್ತು ಟೊಮೆಟೊ, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು, ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಬಿಟ್ಟು ನಾನು ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪಲಾವು. ನಾನು ತುಂಬ ಸತಿ ಪಲಾವು ಶೇರ್ ಮಾಡಿದ್ದೆ, ಬಟ್ ಇದು ಅವರೆಕಾಳು ಹಾಕಿ ಮಾಡ್ತಾ ಇರೋಂಥ ಪಲಾವು. ಯಾರಾದರೂ ಮಾಡಬೇಕಂದ್ರೆ ಖಂಡಿತ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಫುಲ್ಲು ಏನೇನು ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೆ, ಅದೇ ರೀತಿ ಟೊಮೆಟೊ ಮತ್ತು ಕಾಯಿ ತೊಗೊಂಡಿದ್ದೆ, ಮತ್ತು ಬೀನ್ಸು ತೊಗೊಂಡಿದ್ದೆ, ಹುಳಿಕಾಯಿ ಬರುತ್ತಲ್ಲ ಹುಳಿಕಾಯಿ, ಮತ್ತು ಕ್ಯಾರೆಟು ಮತ್ತು ಫ್ರೆಶ್ ಪುದೀನ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಫ್ರೆಶ್ ಪುದೀನ ಅವೈಲಬಿಲಿಟಿ ಇತ್ತು. ಎಲ್ಲಿ ಅಂದರೆ ನಾನು ಪಾಟ್ಸ್ ಹಾಕಿದ್ದೀನಲ್ಲ ಅದರಲ್ಲಿ ಒಂಚೂರು ಪುದೀನೂ ಹಾಕಿದ್ದೆ, ಅದರಿಂದ ಕಿತ್ಕೊಂಬಂದೆ. ಬೀನ್ಸ್ ಎಲ್ಲ ಬಿಡಿಸ್ತಾ ಇದ್ದೀನಿ ನೋಡ್ಬೋದು. ಬೀನ್ಸ್ ತರಕಾರಿ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ತರಕಾರಿಯಲ್ಲಿ ತುಂಬ ಫೈಬರ್ ಕಂಟೆಂಟ್ಸ್ ಇರುತ್ತಲ್ಲ, ಸೊ ಹೆಲ್ತ್ಗೂ ಒಳ್ಳೆಯದು. ಸೊ ಹಾಗಾಗಿ ತರಕಾರಿ ತುಂಬ ತಿನ್ನಿ. ತರಕಾರಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸ್ವಲ್ಪ ಜಾಸ್ತಿ ಒಂಚೂರು ಅನ್ನ ಸಾರು ಒಂದು ತರಕಾರಿ ಪಲ್ಯ ಏನಾದರೂ ಇದ್ದರೆ ಯಾವ ನಾನ್ ವೆಜ್ಜೂ ಅದ್ರ ಮುಂದೆ ಆಗಲ್ಲ ಅನಿಸುತ್ತೆ ಒಂದೊಂದು ಸತಿ. ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಕ್ಯಾರೆಟ್ ಎಲ್ಲ ಪೀಲ್ ಮಾಡಿ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಒಂದು ಚಿಕ್ಕ ಆನಿಯನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಮಾಡ್ಕೊಳ್ಳೋವಾಗೂ ಹಾಕ್ಕೋತೀನಿ, ಅದೇ ರೀತಿ ಪಲಾವ್ ಒಗ್ಗರಣೆಗೂ ಹಾಕೋತೀನಿ. ಇದು ನಾನು ತುಂಬ ಸತಿ ಶೇರ್ ಮಾಡಿದ್ದೆ, ಬಟ್ ಈ ರೀತಿ ಅವರೆಕಾಳು ಹಾಕಿ ಮಾಡಿರೋದು ನಾನು ಯಾವಾಗೂ ಶೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ನೋಡಿ, ಇದು ಬಂದ್ಬಿಟ್ಟು ಫ್ರೆಶ್ ಪುದೀನ ನಾನು ಪಾಟಲ್ಲಿಂದ ಕಿತ್ಕೊಂಡ್ಬಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಂದ್ಬಿಟ್ಟು ಜಾರ್ಗೆ ಮತ್ತು ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕೋವಾಗ ಹಾಕೋದಕ್ಕೆ ತುಂಬ ಫ್ಲೇವರ್ ಘಮ್ ಅಂತ ಹೊಡಿತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈರುಳ್ಳಿ, ಟೊಮೆಟೊ, ಬೀನ್ಸು, ಪುದೀನ ಮತ್ತು ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ಬಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಆ್ಯಂಡ್ ಮೀಡಿಯಮ್ ಸೈಜ್ ಆನಿಯನ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಒಂಚೂರು ಜೀರಿಗೆನೂ ಹಾಕಿದ್ದೆ, ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಸ್ಟಾರ್ ಹೂವು ಮತ್ತು ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಕಲ್ಲು ಅಂತಾರಲ್ವ ಅದನ್ನು ಒಂಚೂರು ಆಯಿಲು, ಮತ್ತು ನೀವು ಬೇಕಂದರೆ ಗೀನೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಗೀ ಹಾಕ್ಕೊಂಡ್ರೆ ಅಂತೂ ಫ್ಲೇವರ್ ಘಮ ಘಮ ಅಂತ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ. ನೋಡಿ, ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆನೂ ಹಾಕಿದ್ದೆ, ಆದಮೇಲೆ ಸ್ಟಾರ್ ಹೂವು ಅದೆಲ್ಲ ಹಾಕಿ ಆದಮೇಲೆ ಈರುಳ್ಳಿ ಹಾಕಿದ್ದೆ. ಈರುಳ್ಳಿ ಸ್ವಲ್ಪ ರೆಡ್ ಬ್ರೌನಿಷ್ ಬರೋ ತನಕ ಮಾಡಬೇಕು. ಬ್ರೌನಿಷ್ ಮತ್ತು ತುಂಬ ಕಪ್ಪಾಗಬೇಡ್ದು, ಮತ್ತು ಸ್ವಲ್ಪ ಬ್ರೌನ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ. ನೋಡಿ, ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ಎಲ್ಲ ಹಾಕ್ಕೊಂಡು ಈ ಥರ ಬ್ರೌನ್ ಆದಮೇಲೆ ನಾನು ಪುದೀನ ಫ್ರೆಶ್ ಆಗಿ ಇತ್ತಲ್ವ ಆ ಪುದೀನ ಹಾಕ್ಕೊಂಡಿದ್ದೆ. ಪುದೀನ ಫ್ಲೇವರ್ ಅಂತೂ ಫ್ರೆಶ್ ಆಗಿರೋದು, ಎಷ್ಟು ಘಮ ಹೊಡಿಯುತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆದಮೇಲೆ ರಿಮೈನಿಂಗ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ವಿಸಿಲು ಅಲ್ಲ, ಸ್ವಲ್ಪ ಪ್ರೆಷರ್ಗೆ ಬಿಟ್ಟಿದ್ದೆ. ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗಲಿ ವೆಜಿಟೇಬಲ್ಸ್ ಅಂತ. ವೆಜಿಟೇಬಲ್ಸ್ ಸಾಫ್ಟ್ ಆಗಿದ್ದರೆ ಅದರಲ್ಲಿ
ರೈಸಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಒಂಚೂರು ಅಂದರೆ ಸ್ವಲ್ಪ ಜನ ವೆಜಿಟೇಬಲ್ಸ್ ಹಾಕಿರೋದೆಲ್ಲ ಪಕ್ಕಕ್ಕೆ ಇಡ್ತಾರಲ್ಲ, ಆ ರೀತಿ ಹಾಕ್ತೀರಾ ಸಾಫ್ಟಾಗಿ ಹಂಗೆ ತಿಂದ್ಬಿಡ್ತಾರೆ. ಸೊ ಹಾಗಾಗಿ ನಾನು ಅವರೆಕಾಳು ನೋಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡಿದ್ದೆ, ಯಾಕಂದರೆ ಅವರೆಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ವೆಜಿಟೇಬಲ್ಸ್ ಬೇಯುವಾಗ ಒಂಚೂರು ಸಾಲ್ಟ್, ಇದು ಬಂದ್ಬಿಟ್ಟು ಕಲ್ಲುಪ್ಪನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಏನಾದರೂ ಅವಶ್ಯಕತೆ ಅಂದರೆ ಅದು ಸ್ವಲ್ಪ ಮಿಕ್ಸ್ ಆಗಲ್ಲ, ನೀರು ಹಾಕ್ತೀರಾ ಮಾಡ್ತೀವಲ್ಲ, ಅದಕ್ಕೆ ಮಾತ್ರ ನಾನು ಸಾಲ್ಟ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ರಿಮೈನಿಂಗ್ ಎಲ್ಲನೂ ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀನಿ. ಕಲ್ಲುಪ್ಪು ಚೆನ್ನಾಗಿ ಟೇಸ್ಟ್ ಇರುತ್ತೆ, ಹೆಲ್ತ್ಗೂ ಒಳ್ಳೇದಂತಾರೆ. ಇದಕ್ಕಿಂತ ಪಿಂಕ್ ಸಾಲ್ಟ್ ತುಂಬ ಒಳ್ಳೇದಂತಾರೆ. ಮತ್ತು ಮುಂಚೆಯಿಂದನೂ ನಾವು ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀವಲ್ವ, ಅವಾಗೇನು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಬಂದಿರೋ ಕಾಲಕ್ಕೆ ಪಿಂಕ್ ಸಾಲ್ಟ್ ಈಸ್ ಗುಡ್ ಅಂತ ಹೇಳ್ತಾರೆ. ಬಟ್ ಪಿಂಕ್ ಸಾಲ್ಟ್ ತಂದ್ಕೊಂಡಿದ್ದೀನಿ, ರಾ ಸಾಲ್ಟ್ ತಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇದಕ್ಕೆ ಕಲ್ಲುಪ್ಪು ಸೇರಿಸಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಜಾಸ್ತಿ ಅರಿಶಿನದ ಪುಡಿ ಹಾಕಿಲ್ಲ, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಪ್ರೆಷರ್ ಇಟ್ಬಿಟ್ಟೆ ನಾನು. ಆದಮೇಲೆ ಇದು ನೋಡಿ ಮಸಾಲೆ ಏನೆಲ್ಲ ಹಾಕಿದ್ದೀನಿ ಅಂತ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದೆ. ಒಂದು ಟೊಮೆಟೊ, ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂಚೂರು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ತರಿ ಆಗಿದ್ರೂ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಕಾಯಿನೂ ಹಾಕಿದ್ದೆ, ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಹಸಿಕಾಯಿ ಒಂಚೂರು ಮನೇಲಿದ್ದರೆ ಹಸಿಕಾಯಿನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿದ್ದೆ. ಹಸಿಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೋಡಿ ಇದು ಅಕ್ಕಿ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ. 2 ಗ್ಲಾಸ್ಗೆ 4 ಗ್ಲಾಸ್ ಅಷ್ಟೇ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ನೋಡಿ ನಾನು ಸ್ವಲ್ಪ ಪ್ರೆಷರ್ ಇಟ್ಕೊಂಡಿದ್ದೆ. ಪ್ರೆಷರೆಲ್ಲ ಹೋದ್ಮೇಲೆ ತೆಗೆದ್ಬಿಟ್ಟು ನಮಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ನಾನು ಟೊಮೆಟೊ ಒಗ್ಗರಣೆಗೂ ಹಾಕ್ತೀನಿ ಮತ್ತು ಮಿಕ್ಸಿಗೂ ಹಾಕ್ತೀನಿ. ಮತ್ತು ಮೇಲೆ ಈ ಥರ ಒಂಚೂರು ಇಟ್ಕೊಂಬಿಟ್ಟು ಅದಕ್ಕೂ ಹಾಕಿ ಈ ಸ್ಟೇಜಲ್ಲಿ ನಾವು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು. ಸಾಲ್ಟು ಆಗಿದೆಯೋ ಇಲ್ಲೋ ಒಂಚೂರು ಟೇಸ್ಟ್ ನೋಡ್ಕೊಂಬಿಟ್ಟು ಆದಮೇಲೆ ಪ್ರೆಷರ್ ಇಟ್ಟು ಸ್ವಲ್ಪ ಕುತ್ತ ಆದಮೇಲೆ ಪ್ರೆಷರ್ ಇಡಬೇಕು. ಪ್ರೆಷರ್ ಒಂದು 2 to 3 ವಿಸಿಲ್ಸ್ ಆದರೆ ಎನಫ್, ಜಾಸ್ತಿ ಏನು ಬೇಕಾಗಲ್ಲ. ಪ್ರೆಷರೆಲ್ಲ ಹೋದ್ಮೇಲೆ ತುಂಬ ಉದುರುದ್ರಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕಲರೂ ನೋಡಿ ಗ್ರೀನ್ ಕಲರ್, ನನ್ನ ಮಗುಗೆ ಗ್ರೀನ್ ಕಲರ್ ಪಲಾವ್ ಅಂದ್ರೇ ಇಷ್ಟ. ಅವನು ಚಿನಿ ಪಲಾವು ಅಂತ ಹೇಳಿದ್ರೆ ಅಮ್ಮ ನಂಗೆ ಗ್ರೀನ್ ಕಲರ್ ಪಲಾವ್ ಇಷ್ಟ, ನಂಗೆ ಅದೇ ಮಾಡಮ್ಮ ಅಂತ ಹೇಳ್ತಾನೆ. ಮತ್ತು ಒಂಚೂರು ನಾನು ಮೆಂತ್ಯ, ಹಸಿ ಮೆಂತ್ಯ ಇದ್ದರೆ ಅದನ್ನು ಹಾಕ್ಕೊಂಡಿದ್ದೆ. ಹಸಿ ಮೆಂತ್ಯಾರು ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಅದು ಫ್ಲೇವರ್ ಅಂತೂ ಸೂಪರಾಗಿರುತ್ತೆ, ಘಮ ಅಂತ ಇರುತ್ತೆ. ಏನೇ ಅಡುಗೆ ಮಾಡಲಿ, ನಾನು ಒಂಚೂರು ಬದನೆಕಾಯಿ ಏನಾದರೂ ಮಾಡಿದ್ರೂ ಕಸ್ತೂರಿ ಮೇಥಿ ಅವ್ರ ಮೆಂತ್ಯ ಇದ್ದರೆ ಅದನ್ನು ಹಾಕ್ಬಿಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಬಾತ್ ಅಂತಲೂ ಮಾಡಿದ್ರೆ ಮೆಂತ್ಯ ಬಾತ್ ಅಂತೂ ಸಖತ್ತಾಗಿರುತ್ತೆ, ತುಂಬ ಸ್ಮೆಲ್ಲು ಘಮ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಯಾವ ರೀತಿ ಇದೆ ಪಲಾವು, ಫುಲ್ ಗ್ರೀನಿಶ್ ಆಗಿದೆ ಅಲ್ವಾ. ನನ್ನ ಮಗನಿಗೆ ಈ ಥರ ಪಲಾವು, ಈ ಥರ ಕಲರ್ ಅಂದ್ರೇ ಇಷ್ಟ. ಉದುರಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಈಗ ನನ್ನ ಮಗನ ಫೀಡ್ ಮಾಡೋಕ್ಕೆ ಒಂಚೂರು ಪಲಾವು, ಮೊಸರು, ಅವ್ನು ಮೊಸರು ಹಾಕ್ಕೊಂಡು ತಿಂತಾನೆ. ಮೊಸರು ಬಜ್ಜಿ ಏನು ಇಷ್ಟಪಡಲ್ಲ, ಯಾಕಂದರೆ ಆನಿಯನ್ ಅದೆಲ್ಲ ಹಾಕಿರ್ತೀವಿ, ಸ್ವಲ್ಪ ಸ್ಪೈಸಿನೆಸ್ ಇರುತ್ತಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಕಲರೂ ನೋಡಿ ಹೋಟ್ಲಲ್ಲಿ ಮಾಡ್ತಾರಲ್ಲ ಅದೇ ಕಲರ್ ಇದೆ ಅಲ್ವಾ, ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ. ಟೇಸ್ಟೂ ಹಾಗೆ ಚೆನ್ನಾಗಿತ್ತು ತುಂಬ. ನನ್ನ ಮಗನಿಗೆ ಈ ಥರ ಪಲಾವ್ ಇಟ್ಬಿಟ್ರೆ ಸಾಕಿನ್ನು, ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಯಾಟರ್ಡೇ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮಧ್ಯಾಹ್ನ ಅಡುಗೆ ಶುರು ಮಾಡಿಕೊಂಡೆ. ಸ್ಯಾಟರ್ಡೇ ಬಂದ್ಬಿಟ್ಟು ನಾನು ಸ್ವಲ್ಪ ಒಂಚೂರು ನಂಚ್ಕೊಳ್ಳೋಕ್ಕೆ ಪಕೋಡಾನೂ ಮಾಡಿದ್ದೆ. ಇದು ಸ್ಯಾಟರ್ಡೇ ಮಧ್ಯಾಹ್ನ ಊಟಕ್ಕೆ. ನೋಡಿ ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ದೆ ಸ್ಯಾಟರ್ಡೇ ಅಂತಲೂ ನಿಮ್ಮ ಹತ್ರ ಸಿಂಪಲಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಪಕೋಡ ಮಾಡಿದ್ದೆ, ಮತ್ತು ಅದಾದಮೇಲೆ ಬೇಳೆ ಸಾರು, ಮಸಾಲೆ ಬೇಳೆ ಸಾರು, ಸ್ವಲ್ಪ ಬದನೆಕಾಯಿ ಹಾಕಿ ಮಾಡಿದ್ದೆ. ಇದು ನನ್ನ ಹಸ್ಬೆಂಡ್ಗೆ ಇಷ್ಟ ಈ ಥರ ಸಾರೆಲ್ಲ ಅಂದರೆ, ಸೊ ಹಾಗಾಗಿ ನಾನು ಮಾಡ್ತೀನಿ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಅವ್ರಿಗಿಷ್ಟ ಅಂತಲೇ ಮಾಡೋದು. ಆದಮೇಲೆ ಇದು ವೈಟ್ ರೈಸು, ಬಿಸಿ ವೈಟ್ ರೈಸ್ ನೋಡಿ ಇನ್ನೂ ಹೊಗೆ ಬರ್ತಾಯಿತ್ತು. ಈಗ ಮನ್ವಿಗ್ ಮತ್ತು ನನ್ನ ಹಸ್ಬೆಂಡ್ ಒಂಚೂರು ಬಡಿಸ್ಕೊಂಡಿದ್ರು. ಆದಮೇಲೆ ಅವರೆಕಾಳು ಒಗ್ಗರಣೆ ಹಾಕಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.